ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಅಂತಂದರೆ ಇದು ನನ್ನ 4ನೇ ಲಾಗ್ ವಿಡಿಯೋ ಆಗಿರುತ್ತೆ. ಏನಪ್ಪ ಅಂತಂದರೆ ಮಾರ್ನಿಂಗಿಂದ ನೈಟ್ವರೆಗೂ ಏನೆಲ್ಲ ಮಾಡ್ತೀನಿ, ಏನೆಲ್ಲ ಕೆಲಸಗಳಿರುತ್ತೆ ನನಗೆ ಅಂತ ಇವತ್ತಿನ ವಿಡಿಯೋನ ಸಿಂಪಲ್ಲಾಗಿ ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು 4ನೇ ಲಾಗ್ನ ರೊಟೀನ್ದು ಏನೇನಿರುತ್ತೆ ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನನ್ನ ಫ್ರೆಂಡ್ಸು ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ರಿ, ಇಬ್ಬರು ಮಕ್ಕಳು ಮನೇಲಿ ಹೆಂಗೆ ಮ್ಯಾನೇಜ್ ಮಾಡ್ತೀಯಾ ಹಾಗೆ ಹೇಗೆ ಅಂತ. ಸೊ ಅದಕ್ಕೆ ಎಲ್ಲ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅಂತ ಭಾವಿಸ್ತೀನಿ. ಸೊ ಹಾಗಿದ್ರೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ಇವತ್ತು ಸೆಪ್ಟೆಂಬರ್ 18 ಬುಧವಾರ 6 ಗಂಟೆ ಆಗಿದೆ. ಇವತ್ತಿನ ಇನ್ನೊಂದು ವಿಶೇಷತೆ ಏನಂತಂದರೆ ಸೆಪ್ಟೆಂಬರ್ 18 ನಮ್ಮ ಉಪ್ಪಿಯವರ ಬರ್ತ್ಡೇ. ಸೊ ಹ್ಯಾಪಿ ಬರ್ಡೇ ಉಪ್ಪಿ. ನಾನು ಉಪೇಂದ್ರನ ದೊಡ್ಡ ಅಭಿಮಾನಿ. ಸೊ ಹಾಗಾಗಿ ಅವ್ರಿಗೆ ಮೊದಲು ವಿಶ್ನ ತಿಳಿಸ್ಬಿಡ್ತೀನಿ. ಇತ್ತೀಚೆಗೆ ನಾನು ಒಂದು ಗ್ಲಾಸ್ ನೀರು ಜೊತೆ ಚಿಯಾ ಸೀಡ್ಸ್ನ ಹಾಕಿ ಆ್ಯಡ್ ಮಾಡಿ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ನಾನು ತುಂಬಾ ಕಾಫಿ ಲವರು. ಮಾರ್ನಿಂಗ್ ಟೈಮ್ ಒಂದು ದೊಡ್ಡ ರೊಟ್ಟಿಲಿ ಕಾಫಿ ಬೇಕಿತ್ತು. ಸ್ವಲ್ಪ ವೆಯ್ಟ್ ಗೇನ್ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಮಾರ್ನಿಂಗ್ ಕಾಫಿ ಅವಾಯ್ಡ್ ಮಾಡೋಣ ಅಂದ್ಬಿಟ್ಟು ಒಂದು ಗ್ಲಾಸ್ ನೀರಿಗೆ ನೆನೆಸಿಟ್ಟಿದ್ದ ಚಿಯಾ ಸೀಡ್ಸ್ನ ಹಾಕಿ ಕುಡಿತಾ ಇದ್ದೀನಿ. ಏನಾದರೂ ಎಫೆಕ್ಟ್ ಆದರೆ ಮುಂಬರುವ ವೀಡಿಯೋಗಳಲ್ಲಿ ನಿಮಗೂ ಕೂಡ ತಿಳಿಸ್ತೀನಿ. ಸೊ ನಾನು ಮಾರ್ನಿಂಗು ಹಾಲನ್ನ ಒಂದು ಕಡೆ ಪಾತ್ರೆಯಲ್ಲಿ ಕಾಯಕ್ಕಿಟ್ಟು ನಾನು ತಿಂಡಿಗೆ ಏನು ಬೇಕು ರೆಡಿ ಮಾಡ್ಕೊಂಬಿಡ್ತೀನಿ. ಸೊ ಇವತ್ತು ನಾನು ಪಲಾವ್ನ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ ಪಲಾವು. ಸೊ ಹಾಗಾಗಿ ನಾನು ತರಕಾರಿಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಕೂಡ ಎದ್ಲು 7 o'clock ನನ್ನ ಮಗಳು ಕರೆಕ್ಟಾಗಿ ಎದ್ಬಿಡ್ತಾಳೆ. ಅವಳು ಬಂದು ಗುಡ್ ಮಾರ್ನಿಂಗ್ ಹೇಳಿ ಒಂದು ಹಗ್ ಮಾಡಿ ಹೋದ್ರೇ ಅವಳಿಗೆ ಸಮಾಧಾನ. ಸೊ ಹೋಗಿ ಅವಳು ಫ್ರೆಶ್ ಅಪ್ ಆಗಿ ಬರ್ತಾಳೆ. ನಾನು ತಿಂಡಿಗೆಲ್ಲ ರೆಡಿ ಮಾಡಿಟ್ಟು ಎದ್ದ ತಕ್ಷಣ ನಾನು ಕಿಚನ್ಗೆ ಹೋಗ್ಬಿಟ್ಟಿರ್ತೀನಿ. ಹಾಲಿಗೆಲ್ಲ ಬರೋದೇ ಇಲ್ಲ. ಸೊ ತಿಂಡಿನ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಹಾಲ್ದು ಬಂದು ಸ್ಕ್ರೀನ್ ತೆಗಿಯೋದು ಮಾಡಿ ಒಂದು 5 ನಿಮಿಷಗಳ ಕಾಲ ಮೊಬೈಲ್ ನೋಡೋದು ಮಾಡ್ತೀನಿ. ಅಷ್ಟರಲ್ಲಿ ನನ್ನ ಮಗಳು ಕೂಡ ರೆಡಿಯಾಗಿ ಬರ್ತಾಳೆ. ಅಷ್ಟರಲ್ಲಿ ನಾನು ಬಾಗಿಲಿಗೆ ನೀರು ಹಾಕ್ತೀನಿ. ಬಾಗಿಲನ್ನ ಒಂದು ಗುಡಿಸಿ ಒರೆಸಿ ರಂಗೋಲಿ ಇಟ್ಟು ಹೂನ ಇಟ್ಟು ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಬಂದಿರ್ತಾಳೆ. ಅವಳಿಗೆ ಬಂದಮೇಲೆ ಅವಳಿಗೂ ಕೂಡ ತಲೆ ಬಾಚ್ಕೊಡ್ತೀನಿ. ಸೊ ತಲೆ ಬಾಚಿಕೊಂಡು ಅವಳು ಕೂಡ ಟಿಫನ್ನಿಗೆ ರೆಡಿಯಾಗಿ ಬಂದುಬಿಡ್ತಾಳೆ. ನಮಗೆ ವ್ಯಾನು ಆ್ಯಕ್ಚುಲಿ 7:55 ಬಂದುಬಿಡುತ್ತೆ. ಸೊ ಅಷ್ಟರಲ್ಲಿ ಇವಳನ್ನು ರೆಡಿಯಾಗಿ ಕಳಿಸ್ಬೇಕಾಗತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಕೆಲಸ ಮುಗಿಸಿ ಅವಳಿಗೆ 7:55 ಒಳಗಡೆ ತಿಂಡಿ ಕೊಟ್ಟು ನಾವು ವ್ಯಾನ್ಗೆ ಹತ್ತಿಸ್ಬೇಕಾಗತ್ತೆ. ಇವಾಗ ಅವಳಿಗೆ ಆ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ. ಸೊ ಹಾಗಾಗಿ ಅವಳಿಗೂ ಲಂಚ್ ಬಾಕ್ಸ್ ತೊಗೊಂಡು ಹೋಗೋಂಗಿಲ್ಲ, ಸ್ನ್ಯಾಕ್ಸ್ ಮಾತ್ರ ತೊಗೊಂಡು ಹೋಗಬೇಕು. ಸೊ 1 ಗಂಟೆಗೆಲ್ಲ ಮತ್ತೆ ಸ್ಕೂಲ್ ಲೇಟ್ ಆಫ್ ಆಗುತ್ತೆ. 1:30 ಮತ್ತೆ ವ್ಯಾನ್ ಬರುತ್ತೆ, ಹೋಗಿ ಮತ್ತೆ ಕರ್ಕೊಂಬರ್ಬೇಕಾಗತ್ತೆ. ಸೊ ಹಾಗಾಗಿ ಲಂಚ್ ಬಾಕ್ಸ್ದೇನು ಇರಲ್ಲ, ಬರೀ ಸ್ನ್ಯಾಕ್ಸ್ ಹಾಕ್ಕೊಡ್ಬೇಕು. ಸೊ ನಾನು ಇಬ್ಬರು ಮಕ್ಳಿಗೂ ಸ್ನ್ಯಾಕ್ಸ್ಗೆ ಏನ್ಬಿಟ್ಟು ನಾನು ಇಲ್ಲಿ ದಾಳಿಂಬೆನ ಕುಯ್ದು ಇಬ್ಬರು ಬಾಕ್ಸ್ಗೂ ರೆಡಿ ಮಾಡಿ ಹಾಕ್ತಾಯಿದ್ದೀನಿ. ಅವಳು ಎಕ್ಸಾಮ್ ಇರೋ ಕಾರಣ ಹಾಗೆ ರೆಡಿ ಆಗಿದ್ಲಲ್ಲ. ಸೊ ಹಾಗೆ ನಾನಿಷ್ಟು ಮಾಡೋವಷ್ಟರಲ್ಲಿ 7:30 ಆಗಿರುತ್ತೆ. ಸೊ ಪಲಾವ್ ರೆಡಿಯಾಗಿದೆ. ಸೊ ಪಲಾವು ವಿಷಲ್ ಹೇಳಿದ ಕೂಡಲೇ ನಾನು ಹೋಗಿ ಅವಳಿಗೆ ಒಂದು ಪ್ಲೇಟ್ಗೆ ತಿಂಡಿ ಮತ್ತು ನೀರನ್ನ ತಂದು ಕೊಟ್ಟರೆ ಅವಳು ಹಾಗೆ ನೋಡಿಕೊಂಡು ತಿಂಡಿ ತಿನ್ಕೊತಾಳೆ. ಸೊ 7:45 ಅಷ್ಟರಲ್ಲಿ ನಾವು ಮನೆ ಬಿಡಬೇಕಾಗತ್ತೆ. ನಮ್ಮ ಮನೆಯಿಂದ ಒಂದು 100 ಮೀಟ್ರ್ ಅನಿಸುತ್ತೆ. ಅಲ್ಲಿವರೆಗೂ ಅಷ್ಟೇ ವ್ಯಾನ್ ಬರೋದು. ನಮ್ಮ ಮನೆ ರೋಡ್ಗೆ ಬರಲ್ಲ. ಸೊ ಪ್ರತಿಯೊಂದು ಮನೆಗೂ ರೋಡ್ಗಳಿಗೆಲ್ಲ ವ್ಯಾನ್ಗಳಿಗೆ ಹೋದರೆ ಅವ್ರಿಗೂ ಟೈಮ್ ಆಗುತ್ತೆ ಅಲ್ವಾ. ಸೊ ಅಲ್ಲೊಂದು ಪಾಯಿಂಟ್ ಇರುತ್ತೆ ಪಿಕಪ್ ಮತ್ತು ಡ್ರಾಪ್ಗೆ, ಅಲ್ಲಿ ಹೋಗಿ ನಾವು ಕಳಿಸ್ಬೇಕಾಗತ್ತೆ. ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ರೆಡಿ ಆದ ನಂತರ ತಿಂಡಿ ಹಾರಿದರೆ ತಿಂಡಿನ ಹೋಗಿ ತೊಗೊಂಬರ್ತಾ ಇರ್ತೀನಿ. ಪಾಪ ಪಲಾವ್ ಆಗಿರೋದ್ರಿಂದ ತುಂಬಾ ಸುಡ್ತಾಯಿತ್ತು, ಹಾಗೆ ಹೊಗೆ ಬರ್ತಾಯಿತ್ತು. ನೋಡಿದ್ರೆ ಮಕ್ಕಳನ್ನ ಬೇಜಾರು ಅನಿಸುತ್ತೆ. ಮಾರ್ನಿಂಗ್ ಟೈಮು ಅಷ್ಟು ಬೇಗ ಹೋಗ್ಬೇಕಾಗತ್ತೆ, ತಿಂಡಿ ಬಿಸಿ ಇರುತ್ತೆ. ಪಾಪ ಹೊಟ್ಟೆ ಹಶ್ವಾಗ್ತಿರುತ್ತೆ, ಆದ್ರೂ ತುಂಬಾ ಬಿಸಿ ಇರುತ್ತೆ. ತಿನ್ನಲೇಬೇಕಾಗಿರುತ್ತೆ. ಏಕೆಂದರೆ ನೆಕ್ಸ್ಟ್ 1 o'clockಗೆ ಅವ್ರಿಗೆ ಲಂಚ್ ಬ್ರೇಕ್ ಇರೋದು. ಸೊ ಅಲ್ಲಿವರೆಗೂ ಹಸ್ಕೊಂಡಿರೋಕ್ಕಾಗಲ್ಲ ಅಲ್ವಾ, ಇಷ್ಟೋ ತಿನ್ಕೊಂಡು ಹೋಗಲೇಬೇಕು. ಸೊ ಅವಳು ತಿಂಡಿ ಕೊಟ್ಟು ತಿನ್ನೋ ಸಲ ನನ್ನ ಸೆಕೆಂಡ್ನೇ ಮಗಳು ಆಗಲೇ ರೆಡಿಯಾಗಿದ್ದಾಳೆ. ಅವಳು ಕೂಡ ಎದ್ದು ಬಂದಿದ್ದಾಳೆ. ಸೊ ಅವಳು ಕೂಡ ನಮ್ಮ ಜೊತೆ ಇವಾಗ ಇವಳನ್ನ ಬಿಡೋಕ್ಕೆ ಬರ್ತಾಳೆ. ನನ್ನ ಮಗಳು ರೆಡಿ ಆದಳು, ತಿಂಡಿ ಎಲ್ಲ ತಿಂದು ಹೊರಟ್ವಿ. ವ್ಯಾನ್ ಕೂಡ ಬಂತು. ಸೊ ಇವತ್ತು ಎಕ್ಸಾಮ್ ಇರೋದ್ರಿಂದ ಆಲ್ ದಿ ಬೆಸ್ಟ್ ಹೇಳಿ ಅವಳನ್ನ ಕಳಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸೋಷಿಯಲ್ ಇದೆ. ಸೊ ಸೋಷಿಯಲ್ ಸ್ವಲ್ಪ ಅವಳಿಗೆ ಅಲರ್ಜಿನೇ. ಮೊದಲನೇ ಮಗಳನ್ನ ಕಳಿಸಿ ಚಿಕ್ಕವಳ ಜೊತೆ ನನ್ನ ಮನೆಗೆ ಬಂದ ಮೇಲೆ ಇವಳು ಕೂಡ ತಿಂಡಿ ತಿನ್ನಿಸ್ಬೇಕಾಗತ್ತೆ. ಕೆಲವೊಂದು ಸಲ ಅವ್ರ ಅಪ್ಪ ತಿನ್ನಬೇಕಾದ್ರೆ ತಿಂತಾಳೆ, ಇಲ್ಲಿ ಕೆಲವೊಂದು ಸಲ ನಾನೇ ತಿನ್ನಿಸ್ತೀನಿ. ಸೊ ಇವತ್ತು ನಾನೇ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಏನೇ ತಿಂದ್ರೂ ಜೊತೆಗೆ ಮೊಸರು ಬೇಕು. ಅವಳ ಮೊಸರು ಫೇವ್ರೆಟ್ ಅಂತಲೇ ಹೇಳ್ಬೋದು. ಎಲ್ಲ ತಿಂಡಿಗೂ ಮೊಸರು ಬೇಕೇ ಬೇಕು ಕಂಪಲ್ಸರಿ. ಯಾವುದು ಇಷ್ಟ ನಿಮಗೆ? ಫ್ರೂಟ್ಸು ಸ್ಟ್ರಾಬೆರಿ ಇಷ್ಟ. ಆಮೇಲೆ ನಿಂಗೆ ಸ್ಕೂಲ್ಗೆ ಹೋಗೋಕೆ ಇಷ್ಟನಾ ಮನೇಲಿರೋಕ್ಕೆ ಇಷ್ಟನಾ? ಸರಿ. ಆಮೇಲೆ ಫ್ರೆಂಡ್ಸ್ ಇದ್ದಾರಾ ನಿಮಗೆ ಸ್ಕೂಲಲ್ಲಿ? ಯಾರು ಫ್ರೆಂಡ್ಸ್ ನೇಮ್ ಏನು? ತನಿಷ್ಕಾ.
ಓಹೋ, ತನಿಷ್ಕಾ ನಿನ್ನ ಫ್ರೆಂಡಾ? ಆಮೇಲೆ ನಿನಗೆ ಯಾವ ಮೇಡಮ್ ತುಂಬ ಇಷ್ಟ? ಯಾವ ಟೀಚರ್ ಇಷ್ಟ ನಿನಗೆ ಸ್ಕೂಲಲ್ಲಿ? ಯಾವ ಟೀಚರ್ ಇಷ್ಟ ನಿನಗೆ? ರಾಜೇಶ್ವರಿ ಮ್ಯಾಮ್ ಫೇವ್ರೇಟಾ ನಿನಗೆ? ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಅಲ್ಲ ನಕ್ಷತ್ರಂಗೆ? ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅಲ್ಲ? ಯಾವಾಗಲೂ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅವಳು. ನೋಡಿದ್ರಲ್ಲ ಡ್ಯಾನ್ಸ್ ಅಂದರೆ ಎಷ್ಟು ಇಷ್ಟ ಅಂತ. ಕಸ ಎತ್ಕೊಂಡು ಹೋಗಿ ಬರ್ತಾರಲ್ಲ, ಸ್ವಚ್ಛತೆ ಅಂತ ಹಾಡಿಗೂ ಕೂಡ ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ತಾಳೆ. ಅವಳು ಕೂಡ ಸ್ಕೂಲಿಗೆ ರೆಡಿಯಾಗಿದ್ದಾಳೆ. ಇವರು ಮತ್ತು ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ. ಅವರು ವರ್ಕ್ ಹೋಗ್ಬೇಕಾದ್ರೆ ಆನ್ ದಿ ವೇ ಹಾಗೆ ಹೋಗಿ ಅವಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಆಮೇಲೆ ಅವರು ಕೆಲಸಕ್ಕೆ ಹೋಗ್ತಾರೆ. ಸೊ ಅವರಿಬ್ರಿಗೂ ನಾನು ಬಾಯ್ ಮಾಡಿ ಕಳಿಸ್ಕೊಟ್ಟು ನಾನು ಮನೆಗೆ ಬಂದು ಮತ್ತು ಏನಾದರೂ ಸಾಂಬಾರು ಏನಾದ್ರು ಮಾಡೋದಿದ್ರೆ ಸಾಂಬಾರು ಏನಾದ್ರು ಮಾಡ್ಕೊತೀನಿ. ಇಲ್ಲ ನೈಟ್ ಟೈಮೇ ಕೆಲವೊಮ್ಮೆ ಸಾಂಬಾರು ಮಾಡ್ಕೊತೀನಿ. ಸೊ ನಾನು ಕೆಲವೊಮ್ಮೆ ನೈಟ್ ಟೈಮ್ ಸಾಂಬಾರು ಮಾಡೋದ್ರಿಂದ ಮಾರ್ನಿಂಗ್ ಒಂದೊಂದು ಟೈಮು ಸಾಂಬಾರು ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನು ಬರೀ ಕ್ಲೀನಿಂಗ್ನ ಮಾಡಿಕೊಂಡು ಪಾತ್ರೆ ತೊಳೆಯೋದು, ಅಡುಗೆ ಮನೆ ಕ್ಲೀನಿಂಗು, ಕಸ ಗುಡಿಸೋದು, ಮನೆ ಒರೆಸೋದು, ಹೀಗೆ ಎಲ್ಲ ಥರ ಕ್ಲೀನಿಂಗ್ನ ಮಾಡಿಕೊಂಡು ನಾನು 11 ಒಳಗಡೆ ನಾನು ಎಲ್ಲ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳದು ಇಷ್ಟೇ ಅನಿಸುತ್ತೆ. ವರ್ಕ್ ಹೋಗ್ತಾರೆ, ಇಲ್ಲ ಅಂತಂದರೆ ಮನೆ ಕ್ಲೀನಿಂಗು ಅದೇ ಇದೆ ಮನೆಯಲ್ಲೇ ಮಾಡಿಕೊಂಡು ಟೈಮನ್ನ ಸ್ಪೆಂಡ್ ಮಾಡಿಬಿಡ್ತೀವಿ ನಾವು. ಫ್ರೆಂಡ್ಸ್, ಟೈಮ್ ಇವಾಗ 11 ಕಾಲಾಗಿದೆ. ಮನೆ ಕೆಲಸಗಳೆಲ್ಲ ಮುಗ್ದಿದೆ, ಮನೆಯೆಲ್ಲ ಕ್ಲೀನಿಂಗ್ ಆಗಿದೆ, ಅಡುಗೆ ಕೆಲಸಗಳಾಗಿದೆ, ತಿಂಡಿ ಕೆಲಸ ಎಲ್ಲ ಬೆಳಗ್ಗೆನೇ ಆಗಿತ್ತು. ಸೊ ಇವಾಗ 11:15 ಆಗಿದೆ. ಇಷ್ಟರಲ್ಲಿ ನಂದು ಅಡುಗೆ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದ್ಕೊಂಡ್ರೆ ದೇವ್ರದ್ದು ದೀಪ ಹಚ್ಬೇಕಲ್ವ. ಸೊ ಅದಕ್ಕೆ ಇವಾಗ ನಾನು ಹೋಗ್ತಾ ಇದ್ದೀನಿ. ಕೆಲವೊಂದು ಸಲ 12 ಆದ್ರೂ ನಂದು ಕೆಲಸಗಳೇ ಮುಗಿಯಲ್ಲ. ಮನೆ ಕ್ಲೀನಿಂಗ್ ಆಗಿರ್ಬೋದು, ಅಡುಗೆ ಕೆಲಸಗಳಾಗಿರ್ಬೋದು, ದಿನ ಒಂದೊಂದು ರೀತಿ ಇರುತ್ತೆ. ಅಕಸ್ಮಾತ್ 12 ಗಂಟೆ ಮೇಲಾದರೂ ನನ್ನ ಕೆಲಸಗಳು ಮುಗಿಲಿಲ್ಲ ಅಂದರೆ ನಾನು ಸಂಜೆ 5 ಗಂಟೆ ಮೇಲೆ ದೀಪ ಹಚ್ಚೋದು ನಾನು ರೂಢಿ ಮಾಡ್ಕೊಂಡಿದ್ದೀನಿ. ನನಗೇನಂತಂದರೆ ಇವಾಗ ಸ್ನಾನ ಮಾಡಿಕೊಂಡು ಸಂಜೆ ಪೂಜೆ ಮಾಡಿದ್ರಾಯ್ತು, ಆ ರೀತಿ ಆಗಲ್ಲ ನನಗೆ. ನಾನು ಫ್ರೆಶ್ ಅಪ್ ಆಗಿ ಬಂದ ಕೂಡಲೇ ರೆಡಿ ಆದ ಕೂಡಲೇ ನನಗೆ ಪೂಜೆ ಮಾಡಿಬಿಡ್ಬೇಕು. ನನಗೆ ಹಂಗೆ ಮಾಡಿದ್ರೇ ಸಮಾಧಾನ. ಸೊ ನಾನು ಮೊದಲಿಂದ ನಾನು ಅದೇ ರೀತಿ ಮಾಡ್ಕೊಂಡ್ಬಂದಿದ್ದೀನಿ. ಸೊ ಹಾಗಾಗಿ ನಾನು ಇನ್ನೂ 11:15 ಆಗಿರೋದ್ರಿಂದ ನನಗೆ 12 ಒಳಗಡೆ ಇನ್ನೂ 45 ಮಿನಿಟ್ಸ್ ಟೈಮ್ ಇದೆ. ಸೊ ನಾನು ಆರಾಮಾಗಿ ಪೂಜೆ ಮಾಡ್ಕೋಬೋದು. ದೇವರಿನ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯಗಳಿರುತ್ತೆ. ದೇವರು ಅಂದರೆ ಕೆಲವರಿಗೆ ನಂಬಿಕೆ ಆದರೆ ಕೆಲವರಿಗೆ ಮೂಢನಂಬಿಕೆ ಆಗಿರುತ್ತೆ. ಬಟ್ ನನ್ನ ಪ್ರಕಾರ ನನಗೆ ದೇವರು ಅಂದರೆ ನಂಬಿಕೆ. ಸೊ ದೇವರ ಆಜ್ಞೆ ಇಲ್ದಲೇ ಯಾವುದೇ ರೀತಿ ಒಂದು ಸಣ್ಣ ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ನಂಬೋಳು. ಯಾವುದೇ ರೀತಿ ಏನೇ ಪ್ಲ್ಯಾನಿಂಗ್ ಮಾಡ್ಕೊಂಡ್ರೂ ದೇವರಿಚ್ಛೆ ಏನಿರುತ್ತೋ ಅದೇ ನಡೆಯೋದು ಅಂತ ನಾನು ಭಾವಿಸ್ತೀನಿ. ನನಗೆ ಎಲ್ಲೋ ಒಂದು ಸತಿ ತಿಳಿದವರು ಹೇಳಿದ ಮಾತದು, ನಮಗೆ ಅದು ಬೇಕು ಇದು ಬೇಕು ಅಂತ ದೇವ್ರನ್ನ ಕೇಳೋ ಬದಲು ನಮ್ಗೆ ಏನು ಸಿಕ್ಕಿದೆಯೋ ಅದರಲ್ಲೇ ಖುಷಿ ನೆಮ್ಮದಿಯಿಂದ ಇರೋಂಗೆ ಮಾಡಪ್ಪ ದೇವರೇ ಅಂತ ಕೇಳ್ಕೋಬೇಕು ಅಂತ. ಸೊ ಅದೇ ರೀತಿ ನಾನು ದೇವ್ರ ಹತ್ರ ಕೇಳ್ಕೊತೀನಿ, ಪ್ರಾರ್ಥನೆ ಮಾಡ್ತೀನಿ. ಸೊ ಸಿಂಪಲ್ಲಾಗಿ ರೆಗ್ಯುಲರಾಗಿ ದೇವ್ರ ಪೂಜೆ ಮಾಡಿ ಆಯಿತು. ದೇವ್ರ ಪೂಜೆ ಮಾಡಾದ ನಂತರ ಒಂದು 5 ನಿಮಿಷಗಳ ಕಾಲ ನಾನು ಹಾಗೆ ಮೌನವಾಗಿ ಕೂತ್ಬಿಡ್ತೀನಿ, ಏನೂ ಮಾತಾಡಲ್ಲ. ಸೊ ಎಲ್ಲ ಬೆಳಗ್ಗಿಂದ ಸಂಜೆವರೆಗೂ ಗಿಜಿ ಆಗಿರುತ್ತಲ್ಲ ತಲೆ, ಆ 5 ನಿಮಿಷಗಳ ಕಾಲ ನಾನು ಯಾವುದೇ ರೀತಿ ಏನರ ಬಗ್ಗೆನೇ ಯೋಚನೆ ಮಾಡ್ದಲೇ ಕಣ್ಣು ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಕೂತು ನಂತರ ನಾನು ಮನೇಲೇ ಇದ್ದು ಆನ್ಲೈನ್ ಸ್ಯಾರಿ ಬಿಸ್ನೆಸ್ನ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಯಾವುದಾದ್ರು ಎನ್ಕ್ವೈರಿಗಳು ಬಂದಿದೆಯಾ, ಏನಾದರೂ ಅಪ್ಡೇಟ್ಸ್ ಇದೆಯಾ, ಯಾವುದಾದ್ರು ಸ್ಯಾರಿಗಳು ಡೆಲಿವರ್ ಮಾಡೋದಿದೆಯಾ, ಅಥವಾ ಯಾವುದಾದ್ರು ಕೊರಿಯರ್ ಮಾಡಬೇಕಾ, ಹೀಗೆ ಪ್ರತಿಯೊಂದು ಏನೇ ವಿಷಯಗಳಿದ್ರೂ ಅದನ್ನ ಒಂದು ಸಲ ಚೆಕ್ ಮಾಡಿ ಯಾವುದಾದ್ರು ಆರ್ಡರ್ ಇದ್ದರೆ ಆರ್ಡರ್ಗಳನ್ನ ತೊಗೊಳ್ಳೋದು, ಯಾರಿಗಾದ್ರು ಕಳಿಸ್ಕೊಡೋದಿದ್ರೆ ಕಳಿಸ್ಕೊಡೋದು, ಕೆಲವ್ರಿಗೆ ಕಳಿಸಿರೋರಿಗೆ ಡೆಲಿವರ್ಡ್ ಆಗಿದೆಯಾ ಹಿಂಗೆಲ್ಲ ಪ್ರತಿಯೊಂದು ಚೆಕ್ ಮಾಡ್ತೀನಿ. ಎಷ್ಟೆಷ್ಟು ಸ್ಯಾರಿಗಳು ಯಾವತ್ತು ಸೇಲ್ ಆಗಿದೆ ಅಂತ ಪ್ರತಿಯೊಂದನ್ನು ಒಂದು ಡೈರಿಯಲ್ಲಿ ನೋಟ್ ಮಾಡ್ಕೊತೀನಿ. ಹಾಗೆ ಯಾವುದಾದ್ರೂ ಹೊಸವ್ರ ಎನ್ಕ್ವೈರಿಗಳು ಏನಾದ್ರು ಮಾಡ್ತಾಯಿದ್ರೆ ಅದನ್ನು ಕೂಡ ನಾನು ಅವ್ರಿಗೆ ರಿಪ್ಲೈ ಮಾಡಿ ತಿಳಿಸ್ತೀನಿ. ಸೊ ಯಾರಿಗಾದ್ರೂ ಸ್ಯಾರಿ ಇಂಟ್ರೆಸ್ಟ್ ಇದ್ದರೆ ಸೊ ನಾನು ನಂದು ಇನ್ಸ್ಟಾಗ್ರಾಮ್ನ ಪೇಜ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ನಂದು ಇನ್ಸ್ಟಾಗ್ರಾಮ್ ಪೇಜ್ ಬಂದು ದಿಯಾ ಪ್ರಿನ್ಸಸ್ ಕಲೆಕ್ಷನ್ ಅಂದ್ಬಿಟ್ಟು. ಸೊ ನಿಮಗೇನಾದರೂ ಸ್ಯಾರಿ ತೊಗೋಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ದಿಯಾ ಪ್ರಿನ್ಸಸ್ ಕಲೆಕ್ಷನ್ನ ಫಾಲೋ ಮಾಡಿ. ಹಾಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಹಾಗೆ ಆನ್ಲೈನಲ್ಲಿ ಸ್ಯಾರಿ ಕೂಡ ಕಳಿಸ್ಕೊಡ್ತೀನಿ.
ನಂದು ಸ್ಯಾರಿ ಅಪ್ಡೇಟ್ ಏನಿದೆ ಅದೆಲ್ಲ ಮುಗಿಸ್ಕೊಂಡ ನಂತರ ಇನ್ನೂ ಸ್ವಲ್ಪ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ನಂದು ಯೂಟ್ಯೂಬ್ದು ವೀಡಿಯೋಸ್ ಎಡಿಟಿಂಗು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ದು ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತೀನಿ. ಅಷ್ಟರಲ್ಲಿ ನನ್ನ ಮಗಳು ಬರೋ ಟೈಮ್ ಆಗಿದೆ, 1:45 ಆಗಿದೆ. ಸೊ ನನ್ನ ಮಗಳು ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾ ಇದ್ದಾಳೆ. ಅವಳು ಬರಲಿ, ಒಟ್ಟಿಗೆ ಊಟ ಮಾಡೋಣ ಅಂತ ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅವಳು ಬಂದು, ಸೊ ಒಟ್ಟಿಗೆ ಊಟ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಎರಡನೇ ಮಗಳು ಕೂಡ ಸ್ಕೂಲಿಂದ ಕರ್ಕೊಂಬರೋ ಟೈಮ್ ಆಯಿತು. ಹೋಗಿ ಕರ್ಕೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ವಿ. ಹಲೋ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 5:15 ಆಗಿದೆ. ನನ್ನ ಚಿಕ್ಕ ಮಗಳನ್ನ ಸ್ಕೂಲಿಂದ ಕರ್ಕೊಂಬಂದು 3:30ಗೆ ಕರ್ಕೊಂಬಂದು ಸ್ವಲ್ಪ ಹೊತ್ತು ಎಲ್ಲ ಮಲ್ಕೊಂಡಿದ್ವಿ. 1 ಅವರ್ ರೆಸ್ಟ್ ಆಯಿತು. ಸೊ ಎದ್ಮೇಲೆ ಫ್ರೆಶಪ್ ಆಗಿ ನನ್ನ ಮಗಳು ಕೂಡ ಫ್ರೆಶಪ್ ಆಗಿ ಮತ್ತು ಹಾಲು ಕುಡಿದು ಇವಾಗ ಮತ್ತೆ ಓದ್ಕೊಳ್ಳೋಕ್ಕೆ ಎಕ್ಸಾಮ್ಗೆ ಓದ್ಕೊಳ್ಳೋಕೆ ಕೂತ್ಕೊಂಡಿದ್ದಾಳೆ. ಸೊ ನಾನು ಕೂಡ ಕಾಫಿ ಮಾಡಿಕೊಂಡೆ. ಈ ಕಾಫಿ ವಿಶೇಷತೆ ಏನಂತಂದ್ರೆ ಬೆಲ್ಲದಿಂದ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲಿ ಬೆಲ್ಲನ ಯೂಸ್ ಮಾಡಿ ಕಾಫಿ ಟೀನ ಮಾಡ್ಕೊತಾ ಇದ್ರು. ಮಿಡಲಲ್ಲಿ ಸ್ವಲ್ಪ ಚೇಂಜಸ್ ಆಗಿ ಮತ್ತೆ ಸಕ್ಕರೆನ ಯೂಸ್ ಮಾಡ್ತಾಯಿದ್ರು. ಬೆಲ್ಲನ ಸಂಪೂರ್ಣವಾಗಿ ಕಮ್ಮಿ ಮಾಡಿದರು. ಕೆಲವೊಂದು ಬೇಕೇ ಬೇಕು ಅಂದಿದ್ದು ಸಿಹಿ ತಿಂಡಿಗಳಿಗೆ ಮಾತ್ರ ಬೆಲ್ಲನ ಯೂಸ್ ಮಾಡ್ತಾಯಿದ್ರು. ಬಟ್ ನಾವು ಇತ್ತೀಚೆಗೆ ನಾವು ಕೂಡ ಮತ್ತೆ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀವಿ ಕಾಫಿ ಟೀಗೆ. ಟೇಸ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಕಾಫಿ ಲವರ್ಸ್ ಆಗಿದ್ದರೆ ಅಥವಾ ಟೀ ಲವರ್ಸ್ ಆಗಿದ್ದರೆ ಬೆಲ್ಲನ ಯೂಸ್ ಮಾಡಿ ಕಾಫಿ ಟೀನ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಕೂಡ ಇವಾಗ ಇತ್ತೀಚೆಗೆ ಬೆಲ್ಲನ ಯೂಸ್ ಮಾಡಿನೇ ಕಾಫಿ ಟೀ ಮಾಡ್ಕೊತಾ ಇದ್ವಿ. ಕೆಲವೊಮ್ಮೆ ಹಾಲಿಗೆ ಡೈರೆಕ್ಟು ಬೆಲ್ಲ ಹಾಕಿದಾಗ ಒಡೆದೋಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಪುಡಿ ಮಾಡಿದಾಗ ಡೈರೆಕ್ಟ್ ಕಾದಿರೋ ಹಾಲಿಗೆ ಅಥವಾ ಕೆಲವೊಂದು ಹಾಲುಗಳು ಒಡೆದೋಗ್ಬಿಡುತ್ತೆ. ನಾವು ಪ್ಯಾಕೆಟ್ ಹಾಲೆಲ್ಲ ತರ್ತೀವಲ್ಲ, ಆವಾಗ ಒಡೆದೋಗ್ಬಿಡುತ್ತೆ. ಸೊ ಹಾಳಾಗಬಾರ್ದು ಅಂತ ನಾವೇನು ಮಾಡ್ಕೊತೀನಿ, ಒಂದು ಅರ್ಧ kg, 3/4 kg, 1 kg ಎಷ್ಟು ಬೆಲ್ಲ ತಂದಿರ್ತೀವೋ ಅಷ್ಟನ್ನು ನಾನು ಕುಟ್ಟಿ ಪಾನಕನ ಮಾಡ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಕಾಯಿಸಿ ಪಾಕ ಮಾಡ್ಕೊತೀನಿ. ಅದನ್ನು ಒಂದು ಬಾಕ್ಸ್ಗೆ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಯಾವಾಗ ಕಾಫಿ ಮಾಡ್ಕೊತೀನೋ ಆವಾಗ ಡಿಕಾಕ್ಷನ್ ಆ್ಯಡ್ ಮಾಡ್ಕೊತೀವಲ್ಲ, ಆ ರೀತಿ ಆ ಬೆಲ್ಲದ ಪಾಕನ ಆ್ಯಡ್ ಮಾಡ್ಕೊತೀನಿ. ಸೊ ಕಾಫಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅದ್ರ ಬದಲು ಇವಾಗ ಬೆಲ್ಲದ ಪೌಡ್ರಸ್ ಕೂಡ ನಿಮಗೆ ಸಿಗುತ್ತೆ. ಸೊ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾವು ಒಟ್ಟು ಡಿಕಾಕ್ಷನ್ ರೀತಿ ಪಾನಕನ ಮಾಡಿಕೊಂಡು ಡಿಕಾಕ್ಷನ್ ಆ್ಯಡ್ ಮಾಡ್ಕೊಳೋ ರೀತಿ ಪಾನಕನ ಆ್ಯಡ್ ಮಾಡ್ಕೊತೀನಿ. ಕಾಫಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲ ಈ ಥರ ಬೆಲ್ಲದ ಕಾಫಿನ ಟ್ರೈ ಮಾಡಿ. ನಿಮ್ಮ ಅನಿಸಿಕೆಗಳೇನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ದ ನಂತರ ಮತ್ತೆ ಪಾತ್ರೆಗಳಾಗಿರ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು 6 to 8 ನನ್ನ ಮಗಳು ಜೊತೆ ಅವಳು ಓದ್ಕೊತಾ ಇರ್ತಾಳಲ್ಲ ಅವಳ ಜೊತೆ ಕೂತ್ಬಿಡ್ತೀನಿ. ಯಾಕಂತಂದರೆ ಎಕ್ಸಾಮ್ ಟೈಮ್ ಅಲ್ವಾ, ಸ್ವಲ್ಪ ಅವಳಿಗೆ ಏನಾದರೂ ಗೊತ್ತಾಗಲ್ಲ, ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳ್ತಾಳಲ್ಲ. ಸೊ ಹಾಗಾಗಿ ಅವಳ ಜೊತೆ ಕೂತು 8ವರೆಗೂ 8:30ವರೆಗೂ ಅವಳ ಜೊತೆನೇ ಕೂತು ಅವಳಿಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. 8 o'clock ಮೇಲೆ ಸಾಂಬಾರು ಅನ್ನ ಮುದ್ದೆ ಮಾಡ್ಕೋಬೇಕಾಗತ್ತೆ. ಸೊ ಊಟ ಆದಮೇಲೆ ಮಲ್ಕೊತೀವಿ. ಇಷ್ಟು ಆಗಿರುತ್ತೆ ನಮ್ಮದು ರೂಟೀನು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳೇನೇ ಇದ್ದರೂ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಯಾರಾದರೂ ವಿಡಿಯೋ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಮ ಸಪೋರ್ಟ್ ಸದಾಕಾಲ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.